ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕಿಂತ ಮುಂಚೆ ರೊಟ್ಟಿ ಪಂಚಮಿನ ಆಚರಿಸ್ತಾರೆ. ವಿಧ ವಿಧವಾದ ಪಲ್ಯ, ಚಟ್ನಿ ಪುಡಿಗಳೆಲ್ಲ ಮಾಡ್ತಾರೆ. ಅದಕ್ಕೆ ವಿಶೇಷವಾಗಿ ಏನೇನು ಮಾಡ್ತಾರೆ ಇದಕ್ಕೆ ಅಂದ್ಬಿಟ್ಟು ನಾನು ಇವತ್ತೊಂದೊಂದಾಗಿ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಮಡಿಕೆ ಕಾಳು ಪಲ್ಯನ ಮಾಡೋಣ. ಇದನ್ನು ರಾತ್ರಿ ಇಡೀ ನೆನೆಸಿ ಇಟ್ಟಿದ್ದೆ ನಾನು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ 2 ವಿಷಲು ಬರ್ಸ್ಕೊಳ್ಬೇಕು. ಅಷ್ಟರಲ್ಲೇ ಇದಕ್ಕೆ ಒಂದು ಮಸಾಲ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಗರಿ ಗರಿಯಾಗಿ ಹುರ್ಕೊಳ್ಬೇಕು. ಇದು ಚೆನ್ನಾಗಿ ಗರಿ ಗರಿ ಆದಮೇಲೆ ಇದಕ್ಕೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಇದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬೊತ್ತೇನು ಹುರಿಯೋದು ಬೇಡ. ಇವಾಗ ಇದು ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದೇ ಬಿಸಿಯಲ್ಲಿ ಒಣ ಕೊಬ್ಬರಿನ ಕಡಲೆ ಬೀಜದಕ್ಕಿಂತ ಕಮ್ಮಿ ತೊಗೊಳ್ಬೇಕು. ಕಡಲೆ ಬೀಜದ ಕ್ವಾಂಟಿಟಿ ಜಾಸ್ತಿ ಇರಬೇಕು ಈ ಪಲ್ಯಕ್ಕೆ. ಇವಾಗ ಎಲ್ಲದನ್ನು ಚೆನ್ನಾಗಿ ಇದೇ ಬಿಸಿಯಲ್ಲಿ ಹುರಿಬೇಕು. ಇವಾಗ ಇದು ಸಾಕು. ಕೆಳಗಡೆ ಇಳಿಸ್ಕೊಂಡ್ಬಿಡೋಣಂತೆ. ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ನೀರೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು ಇದಕ್ಕೇನೆ. ಇವಾಗ ಇದಕ್ಕೇನೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು. ನುಣ್ಣಗೆ ನೋಡಿ ಈ ಥರ ಮಾಡ್ಕೊಳ್ಬೇಕು. ಇವಾಗ ಮಸಾಲ ಪೌಡರ್ ರೆಡಿ ಆಯಿತು ಅಲ್ವಾ. ಕಾಳು ಬೆಂದಿದೆಯಾ ನೋಡೋಣಂತೆ. ನೋಡಿ ಕುಕ್ಕರ್ ತೆಗೆದು ತೋರಿಸ್ತಾ ಇದ್ದೀನಿ. 2 ವಿಷಲಿಗೆ ಚೆನ್ನಾಗಿ ಬೆಂದಿದೆ ಇದು. ಕಾಳನ್ನು ನೆನೆಸಿ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಕಾಳು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಹಾಕ್ಬಿಟ್ಟು ಹುರ್ಕೊಳ್ಬೇಕು. ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಕೂಡ ಹಾಕ್ತಾಯಿದ್ದೀನಿ. ಆವಾಗಲೇ ಮಸಾಲ ಪೌಡರ್ನು ಹಾಕಿದ್ದೀವಿ. ನೀವು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆನೂ ಕೂಡ ಬಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಮಸಾಲ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ತುಂಬ ಹೊತ್ತು ಬಾಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಒಣ ಕೊಬ್ಬರಿ ಇರುತ್ತೆ ಇದರೊಳಗಡೆ. ತಳ ಹತ್ತೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಒಂದೇ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಬೆಂದಿರೋ ಕಾಳನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡಬೇಕು. ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇವಾಗ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಇದಕ್ಕೆ. ಕಾಳೆಲ್ಲ ಬೆಂದಿರೋದ್ರಿಂದ ತುಂಬೊತ್ತೇನು ಹಿಡಿಯೋದಿಲ್ಲ ಇದು. ನೋಡಿ ಒಂದು ಕುದಿ ಬಂದಿದೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ನಿಮಗೆ ಪಲ್ಯ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು. ನೀರು ಬೇಕು ಪಲ್ಯ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪಲ್ಯ ರೆಡಿ ಆಗೋಯ್ತು. ಇವಾಗ ನೆಕ್ಸ್ಟು ಬೆಂಡೆಕಾಯಿ ಡ್ರೈ ಪಲ್ಯ ಮಾಡೋಣ. ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಲೋಳೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಲೋಳೆ ಇದ್ದರೆ ಡ್ರೈ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಲೋಳೆ ಅನಿಸ್ಬಿಡುತ್ತೆ. ತಿನ್ನೋಬೇಕಾದ್ರೆ ಎಲ್ಲ ರುಚಿ ಕೊಡೋದಿಲ್ಲ. ಇವಾಗ ನೋಡಿ ಇದು ರೆಡಿಯಾಗಿದೆ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಆದಷ್ಟು ಚೆನ್ನಾಗಿ ಸಣ್ಣಗೆ ಹೆಚ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಇದನ್ನು ಕೂಡ ಒಂದೇ 1 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಹೀಗೇ ನೀರು ಹಾಕ್ದಾಗೆ ಬಾಡಿಸ್ಕೊಳ್ಬೇಕು. ಡ್ರೈ ಪಲ್ಯ ಅಂದರೆ ಹೀಗೇ ನೀರು ಹಾಕ್ಕೊಳ್ಬಾರ್ದು. ಫಸ್ಟಿಗೆ ಇದೇ ರೀತಿ ಪೌಡರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಳ್ಳೆ ರುಚಿ ಕೊಡುತ್ತೆ ಈ ಪಲ್ಯ. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ತುಂಬ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಚೂರು ನೀರು ಹಾಕ್ಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣಂತೆ. ಇವಾಗ 2 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಪಲ್ಯ ಏನು ಚೆನ್ನಾಗಿ ರೆಡಿ ಆಗಿದೆ ಅಂದರೆ ಸಖತ್ತಾಗಿದೆ ಮಾತ್ರ ಇದು. ಲಾಸ್ಟಿಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ತಿನ್ನೋಬೇಕಾದ್ರೆ ಸ್ವಲ್ಪನೂ ಲೋಳ ಇರೋದಿಲ್ಲ ಇದು. ಇವಾಗ ಇದು ಕೂಡ ರೆಡಿ ಆಯಿತು. ರೊಟ್ಟಿ ಹಬ್ಬ ಆದಮೇಲೆ ಚಟ್ನಿ ಪುಡಿಗಳು ಇರಲೇಬೇಕು. ನೆಕ್ಸ್ಟ್ ಚಟ್ನಿ ಪುಡಿಗಳು ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಗರಿ ಆಗೋವರೆಗೂ ಹುರಿಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಗರಿ ಆಗಿದೆ. ಇದನ್ನು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ. ಇದೇ ಪ್ಯಾನಿಗೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ. ಚಿಟಪಟ ಅಂತ ಇರುತ್ತೆ. ಆವಾಗ ಇಳಿಸ್ಕೊಂಡ್ಬಿಡಬೇಕು. ತುಂಬ ಫ್ರೈ ಮಾಡಿದ್ರೆ ಕಹಿ ಬಂದುಬಿಡುತ್ತೆ. ಇವಾಗ ಇದು ಕೂಡ ರೆಡಿ ಆಯಿತು. ಇವಾಗ ಫಸ್ಟಿಗೆ ಶೇಂಗಾ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ
ಹುರಿದು ಇಟ್ಕೊಂಡಿದ್ವಲ್ಲ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು. ಶೇಂಗಾಕ್ಕಿಂತ ಕಡಿಮೆ ಕಡಲೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಕಾರದ ಪುಡಿನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. 7-8 ಎಸಳು ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು. ತುಂಬ ನೈಸ್ ಪೌಡ್ರ್ ಬೇಡ, ಸ್ವಲ್ಪ ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಈ ಥರ ಇದ್ದರೆ ಸಾಕು. ತುಂಬ ನಯಸ್ಸಾಗಿದ್ದರೆ ಚಟ್ನಿ ಪುಡಿಗಳು ಚೆನ್ನಾಗಿರೋದಿಲ್ಲ. ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟು ಗುರೆಳ್ಳು ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋ ಹುಚ್ಚಿಡೋದು ಗುರೆಳ್ಳು ಹಾಕ್ಕೊಂಡು ಅದಕ್ಕೆ ತಕ್ಕನಂಗೆ ಖಾರದ ಪುಡಿ ಮತ್ತು 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಗುರೆಳ್ಳು ಸ್ವಲ್ಪ ಕಹಿ ಅಂಶ ಇರುತ್ತೆ, ಹಾಗಾಗಿ ಇದನ್ನು ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಇದನ್ನು ಕೂಡ ಕ್ಲೋಸ್ ಮಾಡಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ, ತುಂಬ ನಯಸ್ಸಾಗೆ ಇರಬಾರ್ದು. ಇವಾಗ ಚಟ್ನಿ ಪುಡಿಗಳಂತೂ ರೆಡಿ ಆಯಿತು. ಇನ್ನೊಂದು ಮೇಯ್ನು ಸೈಡ್ ಡಿಶ್ ಇದೆ ರೊಟ್ಟಿ ಜೊತೆ ತಿನ್ನೋದಕ್ಕೆ, ಅದೇ ಮೆಂತ್ಯ ಸೊಪ್ಪಿನ ಮತ್ತು ಮೂಲಂಗಿ ಪಚ್ಚಡಿ. ಇವಾಗ ಸಣ್ಣದಾಗಿ ಹೆಚ್ಚಿರೋ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಇದು ಕಹಿ ಬರೋದಿಲ್ಲ, ತಿನ್ನಬೇಕಾದ್ರೆ ಒಳ್ಳೆ ರುಚಿ ಕೊಡುತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಹಸಿಯಾಗಿ ತಿಂದೇ ಚೆನ್ನಾಗಿರುತ್ತೆ. ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. 1 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೂಡ ಕೊಡ್ಬೋದು. ಇವಾಗ ಮೂಲಂಗಿ ಮೆಂತ್ಯ ಸೊಪ್ಪಿನ ಪಚ್ಚಡಿ ರೆಡಿ ಆಯಿತು. ಇವಾಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ. ನಾನು ರೊಟ್ಟಿ ಮಾಡೋದು ಹೇಗೆ ಅಂದ್ಬಿಟ್ಟು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ರೊಟ್ಟಿ ಹಬ್ಬಕ್ಕೆ ವಿಶೇಷವಾಗಿ ರೊಟ್ಟಿಗೆ ಕಪ್ಪೆ ಎಳ್ಳು ಹಾಕಿ ರೊಟ್ಟಿನ ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಕೂಡ ಎಳ್ಳನ್ನು ಹಾಕಿ ರೊಟ್ಟಿನ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ರೊಟ್ಟಿ ತೊಟ್ಟಿದ್ದು ಆಯಿತು. ಇವಾಗ ಹಂಚಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ರೊಟ್ಟಿ ಹಾಕ್ತಿದ್ದಂಗೆ ತಕ್ಷಣಕ್ಕೆ ನೀರನ್ನು ಹಾಕಿ ಸ್ಪ್ರೆಡ್ ಮಾಡಿಬಿಡಬೇಕು, ಇಲ್ಲಾಂದರೆ ಡ್ರೈ ಆಗೋಗ್ಬಿಡುತ್ತೆ ರೊಟ್ಟಿ. ಇವಾಗ ಒಂದು ಸೈಡ್ ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಬೇಕು. ರೊಟ್ಟಿನ ಮೀಡಿಯಮಲ್ಲಿ ಇಟ್ಕೊಂಡು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಮೆತ್ತನೆ ರೊಟ್ಟಿ ಬರುತ್ತೆ. ನಿಮಗೆ ಕಟಕ್ಲು ರೊಟ್ಟಿ ಬೇಕು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಬೇಕು. ಆವಾಗ ರೊಟ್ಟಿ ಗರಿ ಗರಿಯಾಗಿ ಕುಟುಂಬ ಅಂತ ಬರುತ್ತೆ. ನಿಮಗೆ ಅದಿಷ್ಟ ಆಗಿದ್ರೆ ಅದು ಕೂಡ ಮಾಡ್ಕೊಳ್ಬೋದು. ನಾನು ಇವತ್ತು ಸ್ವಲ್ಪ ಮೆತ್ತನೆ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ 2 ಸೈಡು ಚೆನ್ನಾಗಿ ರೊಟ್ಟಿ ಬೆಂದಿದೆ. ಇವಾಗ ನೋಡಿ ರೊಟ್ಟಿ ತಿನ್ನೋದಕ್ಕೆ ರೆಡಿ ಆಯಿತು. ನೆಕ್ಸ್ಟ್ ಒಂದು ತಟ್ಟೆ ಇಟ್ಕೊಂಡು ಒಂದೊಂದಾಗಿ ಬಡಿಸ್ತಾ ಹೋಗೋಣ. ಫಸ್ಟಿಗೆ ರೊಟ್ಟಿ, ಕಾಳು ಪಲ್ಯ ಮತ್ತು ಬೆಂಡೆಕಾಯಿ ಡ್ರೈ ಪಲ್ಯ ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು, ಬೆಂಡೆಕಾಯಿ ಪಲ್ಯನ ಮತ್ತು ಮಡಿಕೆ ಕಾಳು ಪಲ್ಯ ಕೂಡ. ಮೆಂತ್ಯ ಸೊಪ್ಪು ಹಾಗೂ ಮೂಲಂಗಿ ಪಚ್ಚಡಿ, ಗುರೆಳ್ಳು ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ, ಇದು ಕೆಂಪು ಚಟ್ನಿ. ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮೊಸರು ಬುತ್ತಿದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಈ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಗಟ್ಟಿ ಮೊಸರು, ಸೌತೆಕಾಯಿ, ಕ್ಯಾರೆಟು, ಹಸಿ ತರಕಾರಿಗಳನ್ನ ಮೇಯ್ನಾಗಿ ಇಡ್ತಾರೆ ಇದಕ್ಕೆ. ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ, ಇದನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ, ಉಂಡೆ ಹೇಗೆ ಮಾಡೋದು ಅಂದ್ಬಿಟ್ಟು. ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸಂಪೂರ್ಣವಾಗಿ ರೊಟ್ಟಿಯ ಬಗ್ಗೆ ಏನೇನು ಮಾಡ್ತಾರೆ ವಿಶೇಷವಾಗಿ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಊಟ, ಮತ್ತು ಆರೋಗ್ಯಕರವಾದ ಊಟ. ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.